ಬಿಜೆಪಿ ಕದನ ಕಲಿಗಳು ಫೈನಲ್ ಆದ್ರ ಯಾರಿಗೆಲ್ಲ ಟಿಕೆಟ್ ಸಿಕ್ತು ಗೊತ್ತಾ? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದು ನ್ಯೂಸ್ 18 ಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಆದಂತ ಲಿಸ್ಟ್. ಯಾರಿಗೆ ಯಾವ ಕ್ಷೇತ್ರ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ 28 ಕ್ಷೇತ್ರದಲ್ಲೂ ಕೂಡ ಫೈನಲ್ ಆಗಿದೆಯಾ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ. ಇದರ ಎಕ್ಸ್ಕ್ಲೂಸಿವ್ ಆದಂತಹ ಲಿಸ್ಟ್ ನ್ಯೂಸ್ 18 ಗೆ ಲಭ್ಯವಾಗಿದೆ. ಇದು ಬಿಜೆಪಿಯ ಲಿಸ್ಟ್, ಬಿಜೆಪಿ ನಾಯಕರು ಸಿದ್ಧಪಡಿಸಿರುವಂತಹ ಲಿಸ್ಟ್. ಬಿಜೆಪಿ ಲಿಸ್ಟ್ ಕುತೂಹಲಕಾರಿ ಟ್ವಿಸ್ಟ್ ಸಿಕ್ಕಿದೆ. ಲಿಸ್ಟ್ ನೋಡಿ ಹಲವರಿಗೆ ಶಾಕ್ ಕೂಡ ಆಗ್ತಾ ಇದೆ. ಆ ರೀತಿಯಾದಂತಹ ಶಾಕ್ ಆಗಿರುವಂತಹ ಕ್ಷೇತ್ರ ಆದ್ರೂ ಯಾವುದು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. 28 ಕ್ಷೇತ್ರಗಳಲ್ಲೂ ಕೂಡ ಈಗ ಆಲ್ರೆಡಿ ಅಭ್ಯರ್ಥಿಗಳು ರೆಡಿ ಆಗಿದ್ದಾರೆ. ಯಾರಿಗೆ ಯಾವ ಕ್ಷೇತ್ರ ಎಲ್ಲಿ ನಿಲ್ತಾ ಇದ್ದಾರೆ, ಎಲ್ಲ ಹಾಲಿ ಸಂಸದರಿಗೂ ಕೂಡ ಟಿಕೆಟ್ ಪಕ್ಕನ. ಉಳಿದಿರುವಂತಹ ಕ್ಷೇತ್ರಗಳಲ್ಲಿ ಯಾರನ್ನ ಆಯ್ಕೆ ಮಾಡಲಾಗಿದೆ? 16 ಕ್ಷೇತ್ರದಲ್ಲಿ ಈಗ ಅಟ್ ಪ್ರೆಸೆಂಟ್ ಸಂಸದರಿದ್ದಾರೆ. ಅನಂತ್ ಕುಮಾರ್ ಅವರನ್ನ ಹೊರತುಪಡಿಸಿ 15 ಸಂಸದರು. ಇನ್ನ ಉಳಿದಂತ 13 ಕ್ಷೇತ್ರಗಳಲ್ಲಿ ಏನಾಗಿದೆ, ಯಾರಿಗೆ ಹೊಸದಾಗಿ ಮನೆಯನ್ನ ಹಾಕಲಾಗಿದೆ, ಮತ್ತೆ ಉಳಿದಿರುವಂತಹ 15 ಸಂಸದರಿಗೂ ಕೂಡ ಟಿಕೆಟ್ ಸಿಕ್ಕಿದೆಯಾ? ಇದೆಲ್ಲದರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಬಿಜೆಪಿ ಏನು ರಿಲೀಸ್ ಮಾಡೋದು ಅಂದ್ರೆ ಈ ಒಂದು ಲಿಸ್ಟ್ 28 ಕ್ಷೇತ್ರಗಳ ಲಿಸ್ಟ್ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಆ ಲಿಸ್ಟ್ ಅನ್ನ ನೋಡಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ, ಏನು ಈ ರೀತಿಯಾಗಿ ಟಿಕೆಟ್ ಅನೌನ್ಸ್ ಮಾಡಿದ್ದಾರಲ್ಲ ಅನ್ನೋದು. ಯಾಕೆಂದ್ರೆ ಬಿಜೆಪಿ 22 ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ಬೇಕು ಅನ್ನುವ ಪಣ ತೊಟ್ಟು ಈಗ ಆಲ್ರೆಡಿ ಭರ್ಜರಿ ಪ್ರಚಾರವನ್ನ ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಎ ಮಂಜು ಗುಡ್ ಬೈ ಹೇಳ್ತಾರಾ? ಬಿಜೆಪಿ ಲಿಸ್ಟ್ ನಲ್ಲಿ ಎ ಮಂಜು ಅವರ ಹೆಸರು ಇದೆ. ಯಾಕೆಂದ್ರೆ ಇದುವರೆಗೂ ಇನ್ನೂ ಕೂಡ ಹೇಳಿಲ್ಲ ನಾನು ಬಿಜೆಪಿಗೆ ಸೇರ್ತಾ ಇದ್ದೀನ ಏನು, ಇನ್ನೂ ತೀರ್ಮಾನವನ್ನ ಕೈಗೊಳ್ಳಬೇಕು 18ನೇ ತಾರೀಕು ಅಂತ ಹೇಳಿದ್ರು. ಆದ್ರೆ ಬಿಜೆಪಿ ಲಿಸ್ಟ್ ನಲ್ಲಿ ಈಗ ಆಲ್ರೆಡಿ ಎ ಮಂಜು ಅವರ ಹೆಸರಿದೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಾಗಿದೆಯಾ? ಈಗ ಆಲ್ರೆಡಿ ಕಾಂಗ್ರೆಸ್ನ ಪ್ರಮುಖ ಪ್ರಬಲ ನಾಯಕರು ಹಾಸನದಲ್ಲಿ ಇದ್ದಂತವರು ಎ ಮಂಜು ಅವರು. ಆದ್ರೆ ಅವರ ಹೆಸರು ಈಗ ಬಿಜೆಪಿ ಲಿಸ್ಟ್ ನಲ್ಲಿ ಇದೆ. ಕಾಂಗ್ರೆಸ್ಗೆ ಎ ಮಂಜು ಅವರು ಗುಡ್ ಬೈ ಹೇಳಿದ್ರ ಹಾಸನ ಕ್ಷೇತ್ರದಿಂದ ಮಂಜುಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ. ಸೊ ಹೀಗಾಗಿ ಅಂದ್ರೆ ಬಿಜೆಪಿ ನಾಯಕರು ಸಿದ್ಧಪಡಿಸಿರುವಂತಹ ಆ ಒಂದು ಲಿಸ್ಟ್ ನಲ್ಲಿ ಎ ಮಂಜು ಅವರ ಹೆಸರಿದೆ. ಸೊ ಹೀಗಾಗಿನೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತೊಂದ್ ಕಡೆ ಬೆಂಗಳೂರು ಗ್ರಾಮಾಂತರಕ್ಕೆ ಸೈನಿಕನ ಎಂಟ್ರಿ ಆಯ್ತಾ? ಅಂದ್ರೆ ಡಿಕೆ ಬ್ರದರ್ಸ್ಗೆ ಯೋಗೇಶ್ವರ್ ಚಾಲೆಂಜ್ ಪಕ್ಕ ಆಯ್ತಾ? ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರದಿಂದ ಕೂಡ ಟಿಕೆಟ್ ಫಿಕ್ಸ್ ಆಗ್ತಾ ಇದೆಯಾ ಸಿಪಿ ಯೋಗೇಶ್ವರ್ ಅವರಿಗೆ? ಇಲ್ಲಿ ಡಿಕೆ ಸುರೇಶ್ ಅವರು, ಡಿಕೆ ಶಿವಕುಮಾರ್ ಅವರ ಸಹೋದರ, ಹಾಲಿ ಸಂಸದ. ಇನ್ನ ಸದಾನಂದ ಗೌಡ ಸ್ಪರ್ಧೆ ಇನ್ನೂ ಕೂಡ ನಿಗೂಢವಾಗಿದೆ. ಯಾಕೆಂದ್ರೆ ಬೆಂಗಳೂರು ಉತ್ತರಕ್ಕೆ ಇಬ್ಬರ ಹೆಸರು ಪ್ರಸ್ತಾಪ ಆಗಿರುವಂತದ್ದು. ಡಿವಿಎಸ್ ಜೊತೆಗೆ HM ಚಂದ್ರಶೇಖರ್ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿರುವಂತಹ ಹಿನ್ನೆಲೆಯಲ್ಲಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಏನು ಕೆಲವೇ ಕ್ಷಣಗಳಲ್ಲಿ 28 ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಎಲ್ಲ ಹಾಲಿ ಸಂಸದರಿಗೂ ಕೂಡ ಟಿಕೆಟ್ ಪಕ್ಕ ಆಗಿದೆಯಾ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡ ಆ ಒಂದು ಲಿಸ್ಟ್ ಅನ್ನ ಇಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಹಾಲಿ ಇರುವಂತ 15 ಜನ ಸಂಸದರು, ಹಾಗೆ ಉಳಿದಿರುವಂತ 13 ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ. ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಕೆಲವೊಬ್ಬರ ಹೆಸರುಗಳು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು ಬಿಜೆಪಿ. ಇಲ್ಲಿ ಕಾಂಗ್ರೆಸ್ ಮತ್ತೆ JDS ಸೀಟನ್ನ ಅನೌನ್ಸ್ ಮಾಡಾದ್ಮೇಲೆ ರಿಲೀಸ್ ಮಾಡ್ತಾರಾ ಅಥವಾ ಅದಕ್ಕೂ ಮುಂಚೆನೆ ರಿಲೀಸ್ ಮಾಡ್ತಾರಾ ಅಂತ. ಆದ್ರೆ ಎಕ್ಸ್ಕ್ಲೂಸಿವ್ ಆದಂತ ಲಿಸ್ಟ್ ಬಿಜೆಪಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತ 28 ಕ್ಷೇತ್ರಗಳ ಅಭ್ಯರ್ಥಿಗಳ ಲಿಸ್ಟ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಮತ್ತೊಂದ್ ಕಡೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದು ಬೆಳಗಾವಿ ಕ್ಷೇತ್ರ. ಪ್ರತಿರೋಧದ ನಡುವೆಯೂ ಕೂಡ ಹಾಲಿ ಸಂಸದರಾಗಿರುವಂತಹ ಸುರೇಶ್ ಅಂಗಡಿಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ. ಅಂಗಡಿ ಪರ ಲಾಬಿಯನ್ನ ಮಾಡಿದ್ರು ಜಗದೀಶ್ ಶೆಟ್ಟರ್, ಮಾಜಿ CM. ಬೆಳಗಾವಿ ಟಿಕೆಟ್ ಸುರೇಶ್ ಅಂಗಡಿಗೆ ಅವರ ಪಾಲಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಪ್ರಭಾಕರ್ ಕೋರೆ ಅವರ ಹೆಸರು ಕೂಡ ಇತ್ತು. ಹಾಗೆ ಸಾಕಷ್ಟು ಜನರ ಹೆಸರುಗಳು ಕೇಳಿ ಬಂದಿತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ. ಆದ್ರೆ ಹಾಲಿ ಸಂಸದರಾಗಿರುವಂತಹ ಸುರೇಶ್ ಅಂಗಡಿ ಅವರಿಗೆನೆ ಇಲ್ಲಿ ಟಿಕೆಟ್ ಅನ್ನ ನೀಡಲಾಗ್ತದೆ. ಈಗ ಆಲ್ರೆಡಿ 3 ಕ್ಷೇತ್ರಗಳ ಬಗ್ಗೆ ನಾವು ಹೇಳ್ತಾ ಇದ್ವಿ.
ಒಂದು ಹಾಸನ ಕ್ಷೇತ್ರ. ಇನ್ನೂ ಗುಡ್ ಬೈ ಹೇಳಿಲ್ಲ ಕಾಂಗ್ರೆಸ್ಗೆ. ಈಗ ಆಲ್ರೆಡಿ ಬಿಜೆಪಿಯಿಂದ ಹಾಸನ ಕ್ಷೇತ್ರದಿಂದ ಎ ಮಂಜು ಅವರಿಗೆ ಟಿಕೆಟ್ ಅನ್ನೋದು ಅಂದ್ರೆ ಒಂದೇ ಹೆಸರು ಕೇಳಿ ಬರ್ತಾ ಇರುವಂತದ್ದು, ಅದೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಮಾಜಿ ಸಿಎಂ ಹಾಗೆ ಹಾಲಿ ಕೇಂದ್ರ ಸಚಿವ, ಬೆಂಗಳೂರು ಉತ್ತರ ಕ್ಷೇತ್ರದ ಹಾಲಿ ಸಂಸದರು ಕೂಡ ಆಗಿರುವಂತ ಡಿ.ವಿ. ಸದಾನಂದ ಗೌಡ್ರಿಗೆ ಇನ್ನೂ ಕೂಡ ಟಿಕೆಟ್ ಪಕ್ಕ ಆಗಿಲ್ವಾ? ಏಕೆಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಇಬ್ಬರ ಹೆಸರು ಇದೆ. 28 ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದಂತ ಲಿಸ್ಟ್ 28 ಕ್ಷೇತ್ರದ್ದು ಕೂಡ ನೀವು ಕೂಡ ನೋಡ್ತಾ ಇದ್ದೀರಾ. 28 ಕ್ಷೇತ್ರದ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ ಅಂತ. ಬೆಳಗಾವಿ ಈ 28 ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳು ಏನ್ ಫೈನಲ್ ಆಗಿದ್ದಾರೆ, ಇದು ರಾಜ್ಯ ನಾಯಕರು, ರಾಜ್ಯ ಬಿಜೆಪಿ ನಾಯಕರು ಫೈನಲ್ ಮಾಡಿ ಹೈಕಮಾಂಡ್ಗೆ, ಕೇಂದ್ರ ಹೈಕಮಾಂಡ್ಗೆ ಕಳಿಸಲಾಗ್ತಾ ಇರುವಂತಹ ಒಂದು ಲಿಸ್ಟ್ ಇದು. ಸೊ ಈ ರೀತಿಯಾಗಿ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ಅಂದ್ರೆ ಕೆಲವೊಂದು ಕ್ಷೇತ್ರಗಳಿಗೆ, ಆಲ್ಮೋಸ್ಟ್ ಸಾಕಷ್ಟು ಕ್ಷೇತ್ರಗಳಿಗೆ ಒಬ್ಬೊಬ್ಬರ ಹೆಸರಿದೆ ಅಂತಿಮವಾಗಿ. ಇನ್ನ ಕೆಲವೊಂದು ಕ್ಷೇತ್ರಗಳಿಗೆ ಮಾತ್ರ 2-3 ಹೆಸರಿರುವಂತದ್ದು. ಸೊ ಹೀಗಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನ ಮಾಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದನ್ನ ನೋಡ್ತಾ ಇದ್ದೀರಾ ನೀವು ಕೂಡ. ಯಾವ ಕ್ಷೇತ್ರಕ್ಕೆ ಯಾರೆಲ್ಲ ಹೆಸರುಗಳನ್ನ ಈಗ ಆಲ್ರೆಡಿ ಅಭ್ಯರ್ಥಿ ಅಂತ ಸೂಚಿಸಲಾಗ್ತಾ ಇದೆ ರಾಜ್ಯ ಬಿಜೆಪಿ ಘಟಕದಿಂದ ಅಂತ. ಬಾಗಲಕೋಟೆ ಹಾಲಿ ಸಂಸದ ಪಿ.ಸಿ. ಗದ್ದಿಗೌಡರ್ ಅವರ ಹೆಸರಿರುವಂತದ್ದು. ರಾಯಚೂರು ತಿಪ್ಪರಾಜು ಅಥವಾ ಅಮರೇಶ್ ನಾಯಕ್ ಇವರ ಹೆಸರಿದೆ. ಈ ರೀತಿಯಾಗಿ ಬಳ್ಳಾರಿ ದೇವೇಂದ್ರಪ್ಪ ಅಥವಾ ವೆಂಕಟೇಶ್ ಪ್ರಸಾದ್ ನಾಗೇಂದ್ರ ಅವರ ಒಬ್ಬ ಅಂದ್ರೆ ಅವರ ರಿಲೇಟಿವ್. ಹಾವೇರಿಯಲ್ಲಿ ಹಾಲಿ ಸಂಸದ ಶಿವಕುಮಾರ್ ಉದಾಸಿ, ಹಾಗೆ ಉತ್ತರ ಕನ್ನಡದಲ್ಲಿ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ. ಹಾಸನ ನೀವು ನೋಡ್ತಾ ಇದ್ದೀರಾ, ಎ ಮಂಜು ಅವರ ಹೆಸರು ಅಲ್ಲಿ ಪ್ರಮುಖವಾಗಿ ಇರುವಂತದ್ದು. ಈ ರೀತಿಯಾಗಿ ಒಬ್ಬೊಬ್ಬರ ಹೆಸರುಗಳನ್ನ ಆಲ್ಮೋಸ್ಟ್ ನೀಡಲಾಗಿದೆ. ಕೆಲವೊಂದು ಕ್ಷೇತ್ರಗಳನ್ನ ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲಾ ಹಾಲಿ ಸಂಸದರಿಗೂ ಕೂಡ ಟಿಕೆಟ್ ಕೊಡಲಾಗ್ತಾ ಇದೆ. ಎಕ್ಸೆಪ್ಟ್ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಹೊರತುಪಡಿಸಿ, ಡಿ.ವಿ. ಸದಾನಂದ ಗೌಡ್ರ ಕ್ಷೇತ್ರವನ್ನ ಹೊರತುಪಡಿಸಿ. ಇಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇತ್ತು. ಆದ್ರೆ ಅಲ್ಲಿ ದೇವೇಂದ್ರಪ್ಪ ಅಥವಾ ವೆಂಕಟೇಶ್ ಪ್ರಸಾದ್ ಅವರ ಇಬ್ಬರ ಹೆಸರಿದೆ. ಶ್ರೀರಾಮುಲು ಅವರ ಸಹೋದರಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಮನೆ ಹಾಕಲಾಗಿಲ್ಲ. ಇನ್ನು ದಾವಣಗೆರೆ ಜಿ.ಎಂ. ಸಿದ್ದೇಶ್ವರ್ ಹಾಲಿ ಸಂಸದ, ಶಿವಮೊಗ್ಗ ಬಿ.ವೈ. ರಾಘವೇಂದ್ರ ಹಾಲಿ ಸಂಸದ, ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ ಹಾಲಿ ಸಂಸದರು ಅವರು. ಮೈಸೂರು ಮತ್ತೆ ಕೊಡಗು ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಅವರ ಹೆಸರು. ಈ ಒಂದು ಪಟ್ಟಿ ಏನಿದೆ ನಾವು ತೋರಿಸ್ತಾ ಇರುವಂತಹ ಪಟ್ಟಿ ರಾಜ್ಯ ಬಿಜೆಪಿ ಘಟಕ ಫೈನಲ್ ಮಾಡಿ ಕಳಿಸಿಕೊಡಲಾಗ್ತಾ ಇರುವಂತಹ ಒಂದು ಪಟ್ಟಿ. ಇದನ್ನ ಕೇಂದ್ರ ನಾಯಕರಿಗೆ, ಕೇಂದ್ರ ಚುನಾವಣಾ ಸಮಿತಿಗೆ, ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯ ಮುಂದೆ ಇರ್ತಾರೆ. ಅವರು ಯಾರನ್ನ ಫೈನಲ್ ಮಾಡ್ತಾರೆ ಅನ್ನೋದು ಕೂಡ ಅಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಒಬ್ಬೊಬ್ಬರ ಹೆಸರು ಸೂಚನೆ ಅಂದ್ರೆ ಕೊಟ್ಟಿರುವಂತಹ ಪಟ್ಟಿಯಲ್ಲಿ ಮೋಸ್ಟ್ ಪ್ರಾಬಬಲಿ ಆಲ್ಮೋಸ್ಟ್ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಇರೋದು ಡೌಟ್. ಆದ್ರೆ ಇಬ್ಬಿಬ್ಬರ ಹೆಸರು ಇರುವಂತಹ ಜಾಗದಲ್ಲಿ ಕೇಂದ್ರ ನಾಯಕರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಸೊ ಹೀಗಾಗಿನೇ ನಿಮ್ಗೆ ತೋರಿಸ್ತಾ ಇರುವಂತದ್ದು ಈ ಒಂದು ಪಟ್ಟಿಯನ್ನ. ಇಲ್ಲಿ ಒಟ್ಟು ನಾನು ಹೇಳ್ತಾ ಇದ್ದೆ, ಈ ಹಿಂದೆ 2014ರಲ್ಲಿ ಬಿಜೆಪಿ ಒಟ್ಟು 17 ಸಂಸದರು ರಾಜ್ಯದಿಂದ ಆಯ್ಕೆಯಾಗಿದ್ರು. ಅದರಲ್ಲಿ ಉಪಚುನಾವಣೆಯಲ್ಲಿ ಬಳ್ಳಾರಿಯನ್ನ ಈಗ ಆಲ್ರೆಡಿ ಕಳೆದುಕೊಂಡಿದೆ ಬಿಜೆಪಿ. ಮತ್ತೆ ಇನ್ನೂ ಒಂದು ಕ್ಷೇತ್ರ ಬೆಂಗಳೂರು ದಕ್ಷಿಣ, ಆ ಒಂದು ಕ್ಷೇತ್ರದಲ್ಲಿ ಅನಂತಕುಮಾರ್ ಅವರು ನಿಧನ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಆ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಅನ್ನುವ ಕುತೂಹಲ ಕೂಡ ಇತ್ತು. ಆದ್ರೆ ಅವರ ಪತ್ನಿಯ ಹೆಸರು ಈಗ ಆಲ್ರೆಡಿ ಕೇಳಿ ಬಂದಿರುವಂತದ್ದು. ಈ ರೀತಿಯಾಗಿ ಹಾಲಿ 15 ಸಂಸದರಿದ್ದಾರೆ. ಹಾಲಿ 15 ಸಂಸದರಿಗೂ ಕೂಡ ಟಿಕೆಟ್ ಪಕ್ಕ ಆಗಿದೆ. ಅದರಲ್ಲಿ ಒಬ್ಬರನ್ನ ಬಿಟ್ಟು, ಅದು ಡಿ.ವಿ. ಸದಾನಂದ ಗೌಡ್ರನ್ನ ಬಿಟ್ಟು ಇನ್ನೆಲ್ಲ ಉಳಿದಂತ 14 ಸಂಸದರ ಹೆಸರು ಕೂಡ ಪಕ್ಕ ಆಗಿದೆ. ಒಂದೊಂದಾಗಿ ನೋಡ್ಕೊಂಡ್ ಬರೋದಾದ್ರೆ ಬೆಂಗಳೂರು ಕೇಂದ್ರ ಪಿ.ಸಿ. ಮೋಹನ್, ಬೆಂಗಳೂರು ದಕ್ಷಿಣ ಅಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು, ಬೆಂಗಳೂರು ಗ್ರಾಮಾಂತರ ಸಿ.ಪಿ. ಯೋಗೇಶ್ವರ್ ಅಥವಾ ರುದ್ರೇಶ್ ಇವರ ಹೆಸರು ಕೂಡ ಕೇಳಿ ಬಂದಿರುವಂತದ್ದು. ಬೆಂಗಳೂರು ಉತ್ತರ ಇಲ್ಲಿ ಡಿ.ವಿ. ಸದಾನಂದ ಗೌಡ ಹಾಲಿ ಕೇಂದ್ರ ಸಚಿವ, ಹಾಲಿ ಸಂಸದ ಅವರು ಅಥವಾ ಎಚ್.ಎಂ. ಚಂದ್ರಶೇಖರ್ ಇವರ ಹೆಸರು ಕೇಳಿ ಬಂದಿರುವಂತದ್ದು. ಮತ್ತು ಒಂದ್ ಕಡೆ ಹಾಸನ ಎ ಮಂಜು ಅವರ ಹೆಸರು ಕೇಳಿ ಬಂದಿದೆ. ಮತ್ತು ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಮೈಸೂರು ಕೊಡಗು ಕ್ಷೇತ್ರ ಪ್ರತಾಪ್ ಸಿಂಹ ಅವರ ಹೆಸರು ಕೇಳಿ ಬಂದಿರುವಂತದ್ದು. ಉಡುಪಿ ಚಿಕ್ಕಮಗಳೂರು ಈಗ ಆಲ್ರೆಡಿ ಶೋಭಾ ಕರಂದ್ಲಾಜೆ ಅವರು ಹಾಲಿ ಸಂಸದರು ಅಥವಾ ಜಯಪ್ರಕಾಶ್ ಹೆಗಡೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ
ಶೋಭಾ ಕರಂದ್ಲಾಜೆ ಅವರ ಹೆಸರನ್ನ ಮಾತ್ರ ಅಂತಿಮಗೊಳಿಸಿ ಒಬ್ಬರ ಹೆಸರನ್ನ ನೀಡಲಾಗ್ತಾ ಇದೆ. ಇನ್ನು ದಕ್ಷಿಣ ಕನ್ನಡ ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಆದ್ರೆ ಅಲ್ಲೂ ಕೂಡ ಕೇವಲ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರನ್ನ ಮಾತ್ರ, ಒಬ್ಬರೇ ಹೆಸರನ್ನ ಮಾತ್ರ ಫೈನಲ್ ಮಾಡಿ ಕಳಿಸಿಕೊಡಲಾಗ್ತಾ ಇದೆ. ಇನ್ನು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ಹಾಲಿ ಸಂಸದ ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನ ಕಳಿಸಿಕೊಡಲಾಗ್ತಾ ಇರುವಂತದ್ದು ಹಾಲಿ ಸಂಸದರು ಕೂಡ ಹೌದು. ಇನ್ನು ಹಾವೇರಿ ಕ್ಷೇತ್ರಕ್ಕೆ ಹಾಲಿ ಸಂಸದ ಶಿವಕುಮಾರ್ ಉದಾಸಿ ಅವರ ಹೆಸರನ್ನ ಕಳಿಸಿಕೊಡಲಾಗ್ತಾ ಇದೆ. ದಾವಣಗೆರೆ ಕ್ಷೇತ್ರ GM ಸಿದ್ದೇಶ್ವರ್ ಹಾಲಿ ಸಂಸದರು ಅವರ ಹೆಸರನ್ನ ಇಲ್ಲಿ ಫೈನಲ್ ಮಾಡಲಾಗಿದೆ. ಇನ್ನು ಶಿವಮೊಗ್ಗ ಕ್ಷೇತ್ರ ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಅವರ ಹೆಸರು ಇದೆ. ಉತ್ತರ ಕನ್ನಡ ಕ್ಷೇತ್ರ ಅನಂತ್ ಕುಮಾರ್ ಹೆಗಡೆ ಹಾಲಿ ಸಂಸದರು ಅವರ ಹೆಸರಿರುವಂತದ್ದು. ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ಅವರ ಹೆಸರು ಫೈನಲ್ ಆಗಿದೆ. ಚಾಮರಾಜನಗರ ಕ್ಷೇತ್ರದಿಂದ ಅಲ್ಲಿ ಹಾಲಿ ಸಂಸದರಾಗಿರುವಂತದ್ದು ಧ್ರುವನಾರಾಯಣ್ ಅವರು ಅವರನ್ನ ಎದುರಿಸಲಿದ್ದಾರೆ. ಅವರ ಗುರು ಧ್ರುವನಾರಾಯಣ್ ಅವರ ಗುರು ಅಂತಾನೆ ಕರೆಸಿಕೊಳ್ಳುವಂತ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಬಿಜೆಪಿ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಗುರು ಶಿಷ್ಯರ ನಡುವೆ ಚಾಮರಾಜನಗರದಲ್ಲಿ ಫೈಟ್ ಏರ್ಪಡಲಿದೆ. ಬೆಂಗಳೂರು ಗ್ರಾಮಾಂತರ ನೋಡ್ತಾ ಇದ್ದೀವಿ, CP ಯೋಗೇಶ್ವರ್ ಅಥವಾ ರುದ್ರೇಶ್. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರ ಬಚ್ಚೇಗೌಡ, BN ಬಚ್ಚೇಗೌಡ ಅಥವಾ ಅವರ ಮಗ ಶರತ್ ಬಚ್ಚೇಗೌಡ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಬಚ್ಚೇಗೌಡರ ಹೆಸರನ್ನ ಮಾತ್ರ ಇಲ್ಲಿ ಕಳಿಸಿಕೊಡಲಾಗ್ತಾ ಇದೆ. ಬಚ್ಚೇಗೌಡರ ಹೆಸರು ಫೈನಲ್ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಸೊ ಹೀಗಾಗಿ ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿ ವರ್ಸಸ್ ಬಚ್ಚೇಗೌಡರ ನಡುವೆ ಹಣಾಹಣಿ ನಡೆಯುತ್ತೆ. ಮತ್ತು ಒಂದ್ ಕಡೆ ಇಲ್ಲಿ ಪ್ರಮುಖವಾದಂತಹ ಕ್ಷೇತ್ರಗಳನ್ನ ಹೇಳ್ತಾ ಇದ್ವಿ. ಉತ್ತರ ಕನ್ನಡ ಅನಂತ್ ಕುಮಾರ್ ಹೆಗಡೆ ಅವರ ಹೆಸರಾಗಿರ್ಬೋದು. ಇನ್ನೊಂದ್ ಕಡೆ ಹಾವೇರಿ ನೋಡ್ತಾ ಇದ್ವಿ. ಬಾಗಲಕೋಟೆ PC ಗದ್ದಿಗೌಡರ್ ಹಾಲಿ ಸಂಸದರು ಬಾಗಲಕೋಟೆ ಅವರ ಹೆಸರು ಫೈನಲ್ ಆಗಿದೆ. ಹಾಗೆ ವಿಜಯಪುರದಲ್ಲಿ ಹಾಲಿ ಸಂಸದರು ಕೇಂದ್ರ ಸಚಿವರಾಗಿರುವಂತಹ ರಮೇಶ್ ಜಿಗಜಿಣಗಿ ಅವರ ಹೆಸರು ಫೈನಲ್ ಆಗಿದೆ. ಇನ್ನ ಬೆಳಗಾವಿ ಕ್ಷೇತ್ರ ನೋಡ್ತಾ ಇದ್ವಿ, ಸುರೇಶ್ ಅಂಗಡಿ ಅವರ ಹೆಸರು ಫೈನಲ್ ಆಗಿರುವಂತದ್ದು. ಈ ರೀತಿಯಾಗಿ ಎಲ್ಲ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳ ಲಿಸ್ಟ್ ಅನ್ನ ರಾಜ್ಯ ಬಿಜೆಪಿ ಘಟಕ ಫೈನಲ್ ಮಾಡಿ ಕಳಿಸಿಕೊಡ್ತಾ ಇದೆ ಬಿಜೆಪಿಯ ಚುನಾವಣಾ ಸಮಿತಿಗೆ. ಬಿಜೆಪಿಯ ಚುನಾವಣಾ ಸಮಿತಿಯಲ್ಲಿ ಅಂದ್ರೆ ಹೈಕಮಾಂಡ್ನ ಪ್ರಮುಖ ನಾಯಕರು ಕೂತ್ಕೊಂಡು ಯಾವೆಲ್ಲ ಕ್ಷೇತ್ರಗಳಲ್ಲಿ 2-3 ಹೆಸರು ಕೇಳಿ ಬಂದ್ರೆ ಆ ಒಂದು ವಿಚಾರಕ್ಕೆ ಚರ್ಚೆ ಮಾಡ್ತಾರೆ. ಉಳಿದಂತೆ ಒಂದೊಂದು ಹೆಸರು ಬಂದಿರುವಂತಹ ಲಿಸ್ಟ್ ಅನ್ನ, ಕ್ಷೇತ್ರವನ್ನ ಅದೇ ರೀತಿಯಾಗಿ ಫೈನಲ್ ಮಾಡುವಂತ ಎಲ್ಲಾ ಚಾನ್ಸಸ್ ಕೂಡ ಇದೆ. ಯಾವುದೇ ರೀತಿಯಾದಂತಹ ವಿರೋಧ ವ್ಯಕ್ತವಾದರೂ ಕೂಡ ರಾಜ್ಯ ಬಿಜೆಪಿ ಘಟಕ ಕಳುಹಿಸಿರುವಂತಹ ಒಂದು ಲಿಸ್ಟ್ ಅನ್ನ ಎಲ್ಲಾ ರೀತಿಯಲ್ಲೂ ಕೂಡ ಒಪ್ಪಿಕೊಳ್ಳುವಂತ ಸಾಧ್ಯತೆ ಇದೆ ಹೈಕಮಾಂಡ್. ಸೊ ಹೀಗಾಗಿ ನೋಡ್ತಾ ಇದೀವಿ, ಅಲ್ಲಿ ಪ್ರಮುಖವಾದಂತಹ ಕ್ಷೇತ್ರವನ್ನ ನೋಡ್ತಾ ಇದ್ವಿ. ಹಾಸನ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದಿತ್ತು. ಆದ್ರೆ ಮಂಜು ಅವರು ಈಗ ಆಲ್ರೆಡಿ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದೀನಿ, ಏನ್ ಮಾಡೋದು ನೋಡ್ಬೇಕು ಅಂತ ಇದ್ರು. ಆದರೆ ಮಂಜು ಅವರ ಹೆಸರು ಈಗ ಆಲ್ರೆಡಿ ಅವರೊಬ್ಬರ ಹೆಸರು ಮಾತ್ರ ಫೈನಲ್ ಆಗಿದೆ. ಈ ಒಂದು ಲಿಸ್ಟ್ ಏನ್ ನೋಡ್ತಾ ಇದ್ದೀರಾ, 28 ಕ್ಷೇತ್ರಗಳ ಲಿಸ್ಟ್ ಅನ್ನ, ಈ ಒಂದು ಲಿಸ್ಟ್ಗೆ ತೋರಿಸ್ತಾ ಇರುವಂತ ಲಿಸ್ಟ್ ಏನಿದೆ, ಈ ಲಿಸ್ಟ್ ಅಲ್ಲಿ ಯಡಿಯೂರಪ್ಪನವರ ಸೈನ್ ಇದೆ. ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ಕರ್ನಾಟಕ BS ಯಡಿಯೂರಪ್ಪ ಅವರ ಸಿಗ್ನೇಚರ್ ಇರೋದನ್ನ ಕೂಡ ನೋಡ್ತಾ ಇದ್ದೀರಾ. ಅವರು ಸೈನ್ ಮಾಡಿ ಕಳುಹಿಸಿಕೊಟ್ಟಿರುವಂತಹ ಒಂದು ಲಿಸ್ಟ್ ಇದು. BS ಯಡಿಯೂರಪ್ಪನವರು ಸೈನ್ ಮಾಡಿ ಕಳಿಸಿಕೊಟ್ಟಿರುವಂತಹ ಲಿಸ್ಟ್. ಅಂದ್ರೆ ಇನ್ನು ಮಂಜು ಅವರು ಜಾಯ್ನ್ ಆಗಿಲ್ಲ, ಈಗ ಆಲ್ರೆಡಿ ಅವರ ಹೆಸರನ್ನ ಕೂಡ ಕಳುಹಿಸಿಕೊಡಲಾಗಿದೆ. ಇದು ಯಡಿಯೂರಪ್ಪ, BS ಯಡಿಯೂರಪ್ಪನವರು ರಾಜ್ಯ ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷರು ಅವರು ಈ ಒಂದು ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿ ಕೇಂದ್ರ ಬಿಜೆಪಿ ಘಟಕಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಸೊ ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ಅಮಿತ್ ಶಾ ಅವರ ಮುಂದೆ ಹೋಗುತ್ತೆ. ನಂತರ 2-3 ಹೆಸರು ಏನು ಘೋಷಣೆ ಆಗಿದೆ ಅಲ್ಲಿ ಅವರು ಫೈನಲ್ ಮಾಡ್ತಾರೆ. ಇನ್ನು ಮತ್ತೊಂದು ಕ್ಷೇತ್ರ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದು ಅಂದ್ರೆ ಅದು ಮಂಡ್ಯ ಕ್ಷೇತ್ರ. ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಶ್ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರ, ಅಥವಾ ಈ ಹಿಂದೆ ಉಪಚುನಾವಣೆಯಲ್ಲಿ ನಿಂತಿದ್ದಂತ ಡಾಕ್ಟರ್ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗತ್ತಾ, ಅಥವಾ ಮಂಡ್ಯದಿಂದ ಸುಮಲತಾ ಅಂಬರೀಶ್ ಅವರಿಗೆ ಸಪೋರ್ಟ್ ಮಾಡ್ತಾರಾ ಬಿಜೆಪಿ ಅವರು ಅನ್ನೋದು. ಇಲ್ಲಿ ಪ್ರಮುಖವಾಗಿ ಹೇಳ್ತಾ ಇದ್ದೆ, ಮಂಡ್ಯ ಕ್ಷೇತ್ರ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು ಅಂತ. ಆ ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿ ಹೆಸರನ್ನ ಕಳುಹಿಸಲಾಗಿದೆ. ಅಂದ್ರೆ ಡಾಕ್ಟರ್ ಸಿದ್ದರಾಮಯ್ಯ ಅವರ ಹೆಸರನ್ನ ಕಳುಹಿಸಲಾಗಿದೆ. ಹಾಗೆ
ಸುಮಲತಾ ಅಂಬರೀಶ್ ಅವರ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿರುವಂತ ಹಿನ್ನೆಲೆಯಲ್ಲಿ ಅವರು ಸ್ಪರ್ಧೆಯನ್ನ ಮಾಡಿದ್ರೆ, ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ಅಲ್ಲಿ ಸಪೋರ್ಟ್ ಅನ್ನ ಕೂಡ ನೀಡುವಂತ ಚಾನ್ಸಸ್ ಕೂಡ ಇರುವಂತದ್ದು ನೋಡ್ತಾ ಇದೀವಿ. ರಾಜ್ಯ ಬಿಜೆಪಿ ಅಂದ್ರೆ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿದೆ. ರಾಜ್ಯ ಬಿಜೆಪಿ ಅಭ್ಯರ್ಥಿ ಹೆಸರನ್ನ ಫೈನಲ್ ಮಾಡಿ ಈಗ ಕೇಂದ್ರ ಬಿಜೆಪಿಗೆ ಕಳುಹಿಸಿ ಕೊಟ್ಟಿರುವಂತ ಹೆಸರನ್ನ ಯಾರ್ಯಾರ ಹೆಸರು ಎಲ್ಲೆಲ್ಲಿಂದ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಬಿಜೆಪಿ 28 ಕ್ಷೇತ್ರಗಳ ಫೈನಲ್ ಪಟ್ಟಿಯನ್ನ, ರಾಜ್ಯ ಬಿಜೆಪಿ 28 ಕ್ಷೇತ್ರಗಳ ಫೈನಲ್ ಪಟ್ಟಿಯನ್ನ ಕೇಂದ್ರ ಬಿಜೆಪಿಗೆ ಕಳುಹಿಸಿ ಕೊಟ್ಟಿರುವಂತದ್ದು. ಒಂದೊಂದಾಗಿ ನೋಡ್ತಾ ಹೋಗೋಣ. ಚಿಕ್ಕೋಡಿ ಕ್ಷೇತ್ರ ಪ್ರಭಾಕರ್ ಕೋರೆ ಅಥವಾ ರಮೇಶ್ ಕತ್ತಿ ಇವರಿಬ್ಬರ ಹೆಸರು ಕೇಳಿ ಬಂದಿದೆ. ರಮೇಶ್ ಕತ್ತಿ ಅವರು ಕಳೆದ ಬಾರಿ ಸ್ಪರ್ಧೆಯನ್ನ ಮಾಡಿದ್ರು. ಅಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಹಾಲಿ ಸಂಸದರಿದ್ದಾರೆ. ಆದ್ರೆ ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ. ನೆಕ್ಸ್ಟ್ ಬೆಳಗಾವಿ ಕ್ಷೇತ್ರ ಸಾಕಷ್ಟು ಜನರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಹಾಲಿ ಸಂಸದ ಸುರೇಶ್ ಅಂಗಡಿ ಅವರಿಗೆ ಟಿಕೆಟ್ ಪಕ್ಕ ಆಗಿದೆ. ಇನ್ನ ಬಾಗಲಕೋಟೆಯಿಂದ PC ಗದ್ದಿಗೌಡರ್ ಅವರ ಹೆಸರು ಹೋಗಿರುವಂತದ್ದು. ಇನ್ನು ಒಂದ್ ಕಡೆ ರಮೇಶ್ ಜಿಗಜಿಣಗಿ ಅವರ ಹೆಸರು ವಿಜಯಪುರದಿಂದ ಅವರ ಹೆಸರು ಪಕ್ಕ ಆಗಿದೆ. ಕಲಬುರಗಿ ಕ್ಷೇತ್ರ ಡಾಕ್ಟರ್ ಉಮೇಶ್ ಜಾಧವ್, ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಂತ ಡಾಕ್ಟರ್ ಉಮೇಶ್ ಜಾಧವ್ ಅವರ ಹೆಸರು ಅಲ್ಲಿ ಫೈನಲ್ ಆಗಿರುವಂತದ್ದು. ಮತ್ತು ಒಂದ್ ಕಡೆ ರಾಯಚೂರು ಕ್ಷೇತ್ರದಿಂದ ಫಕೀರಪ್ಪ ಅವರ ಹೆಸರು ಹೋಗಿದೆ. ಅವರು ಶ್ರೀರಾಮುಲು ಅವರ ರಿಲೇಟಿವ್ ಕೂಡ. ಇನ್ನು ಒಂದ್ ಕಡೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಶೋಭಾ ಕರಂದ್ಲಾಜೆ ಅವರ ಹೆಸರು, ಹಾಲಿ ಸಂಸದರು ಕೂಡ. ಉಡುಪಿ ಚಿಕ್ಕಮಗಳೂರಿನ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಅವರ ಹೆಸರು, ಯಾಕೆಂದ್ರೆ ಅಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆದ್ರೆ ಒಂದೇ ಹೆಸರನ್ನ ಕಳಿಸಲಾಗಿರುವಂತದ್ದು, ಶೋಭಾ ಕರಂದ್ಲಾಜೆ ಅವರ ಹೆಸರನ್ನ. ಬೆಂಗಳೂರು ಉತ್ತರ ಕ್ಷೇತ್ರ DV ಸದಾನಂದ ಗೌಡ ಅವರ ಹೆಸರು ಹೋಗ್ತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರ BN ಬಚ್ಚೇಗೌಡ. ಕೋಲಾರ ಕ್ಷೇತ್ರಕ್ಕೆ DS ವೀರಯ್ಯ ಅವರ ಹೆಸರು ಹೋಗ್ತಾ ಇದೆ. ಇನ್ನು ಮಂಡ್ಯ ಕ್ಷೇತ್ರ ಡಾಕ್ಟರ್ ಎಲ್ ಸಿದ್ದರಾಮಯ್ಯ ಅವರ ಹೆಸರು ಹೋಗ್ತಾ ಇದೆ. ಇನ್ನು ದಾವಣಗೆರೆ ಕ್ಷೇತ್ರಕ್ಕೆ GM ಸಿದ್ದೇಶ್ವರ್ ಹಾಲಿ ಸಂಸದರು. ರಾಜ್ಯ ಬಿಜೆಪಿ ಘಟಕ 28 ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಫೈನಲ್ ಮಾಡಿ ಕೇಂದ್ರ ಬಿಜೆಪಿ ಘಟಕಕ್ಕೆ ಕಳಿಸಿರುವಂತದ್ದು. ಯಾರ್ಯಾರು ಅನ್ನೋದನ್ನ ಕೂಡ ನೋಡ್ತಾ ಇದ್ವಿ. 28 ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರ್ಯಾರು, ಎಲ್ಲೆಲ್ಲಿ ಇಬ್ಬಿಬ್ಬರ ಹೆಸರು ಹೋಗ್ತಾ ಇದೆ ಅಂತ. ಇಲ್ಲಿ ಪ್ರಮುಖವಾಗಿ ಮತ್ತೊಂದು ವಿಚಾರ, ಬಿಜೆಪಿ ಟಿಕೆಟ್ ನ ಸ್ಪೆಷಾಲಿಟಿ ಏನು ಅಂತ ನೋಡೋದಾದ್ರೆ ಪ್ರಮುಖವಾಗಿ ಕಾಂಗ್ರೆಸ್ಗೆ ಮಂಜು ಅವರು ಗುಡ್ ಬೈ ಅನ್ನ ಹೇಳಾಯ್ತಿಯಾ ಈಗ ಆಲ್ರೆಡಿ. ಬಿಜೆಪಿ ಲಿಸ್ಟ್ ನಲ್ಲಿ ಮಂಜು ಅವರ ಹೆಸರು ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಾಸನ ಕ್ಷೇತ್ರದಿಂದ ಮಂಜುಗೆ ಟಿಕೆಟ್ ಅನ್ನ ನೀಡಲಾಗಿರುವಂತ ಹಿನ್ನೆಲೆಯಲ್ಲಿ ಆ ಒಂದು ರಾಜ್ಯ ಬಿಜೆಪಿ ಘಟಕ ಕಳಿಸ್ತಾ ಇರುವಂತ ಲಿಸ್ಟ್ ನಲ್ಲಿ. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಸೈನಿಕನ ಎಂಟ್ರಿ. ಸೈನಿಕ ಅಂದ್ರೆ ನಿಮಗೂ ಕೂಡ ಗೊತ್ತಿದೆ, DK ಬ್ರದರ್ಸ್ ಅವರಿಗೆ ಯೋಗೇಶ್ವರ್ ಅವರು ಚಾಲೆಂಜ್ ಹಾಕೋದು ಪಕ್ಕಾನ ಅಂತ CP ಯೋಗೇಶ್ವರ್ ಅವರ ಹೆಸರು ಕೂಡ ಅಲ್ಲಿ ಇರುವಂತದ್ದು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರಮೇಶ್, ಇಲ್ಲಿ ಪ್ರಮುಖವಾಗಿ ರಾಜ್ಯ ಬಿಜೆಪಿ ಘಟಕ 28 ಕ್ಷೇತ್ರಗಳಿಗೂ ಕೂಡ ಫೈನಲ್ ಮಾಡಿ ಕಳಿಸಿಕೊಡ್ತಾ ಇದೆ ಕೇಂದ್ರ ಬಿಜೆಪಿಗೆ. ಇಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಇಬ್ಬಿಬ್ಬರ ಹೆಸರು, ಇನ್ನು ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರದಲ್ಲೂ ಒಬ್ಬೊಬ್ಬರ ಹೆಸರಿದೆ. ಯಾವ ರೀತಿಯಾಗಿದು ಅಂತ ಅಧಿಕೃತ ಆಗ್ಬಿಡುತ್ತಾ ಒಬ್ಬೊಬ್ಬರ ಹೆಸರು ಇರುವಂತದ್ದು? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಬಿಜೆಪಿಯ ರಾಜ್ಯ ಘಟಕದಿಂದ ಏನು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿರುವಂತಹ ವಿಚಾರವನ್ನು ಹೈಕಮಾಂಡ್ಗೆ ತಿಳಿಸಬೇಕಾದಂತದ್ದು ರಾಜ್ಯ ಘಟಕದ ಜವಾಬ್ದಾರಿ. ಸೊ ಆ ಹಿನ್ನೆಲೆಯಲ್ಲಿ 28 ಕ್ಷೇತ್ರಗಳಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರ ಒಂದು ಪಟ್ಟಿಯನ್ನ ಹೈಕಮಾಂಡ್ಗೆ ರವಾನೆ ಮಾಡ್ತಾರೆ. ಸೊ ಬಹುತೇಕ ಕಡೆಗಳಲ್ಲಿ ಏನು ಒಬ್ಬೊಬ್ಬರ ಹೆಸರುಗಳನ್ನು ಮಾತ್ರ ಅಂತಿಮ ಮಾಡಿರುವಂತದ್ದು. ಆದರೆ ಕೆಲವೊಂದು 5-6 ಕ್ಷೇತ್ರಗಳಲ್ಲಿ ಮಾತ್ರ 2-3 ಅಭ್ಯರ್ಥಿಗಳು ಆಕಾಂಕ್ಷಿಗಳಿರುವಂತಹ ಹಿನ್ನೆಲೆಯಲ್ಲಿ ಅವರೆಲ್ಲರ ಪಟ್ಟಿಗಳನ್ನು ಕೂಡ ಹೈಕಮಾಂಡ್ಗೆ ಕೊಟ್ಟು ಅಲ್ಲಿ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಳ್ಳಿಕ್ಕೆ ಹೈಕಮಾಂಡ್ಗೆ ಜವಾಬ್ದಾರಿಯನ್ನು ಕೊಟ್ಟಿರತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಆಕಾಂಕ್ಷಿಗಳಿರುವಂತಹ ಕಾರಣಕ್ಕಾಗಿ ಇಲ್ಲಿ ರಾಜ್ಯದಲ್ಲಿ ಏನಾದ್ರು ನಿರ್ಧಾರವನ್ನು ಮಾಡಿದ್ರೆ ಅದು ಚುನಾವಣೆಯ ಮೇಲೆ ಪರಿಣಾಮವನ್ನು ಬೀರಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನೇರವಾಗಿ ಹೈಕಮಾಂಡ್ ನಾಯಕರ ಬಳಿಯೇ ಪಟ್ಟಿಯನ್ನು ಕೊಟ್ಟರೆ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಾರೆ ಅನ್ನುವಂತಹ ನಿಲುವಿಗೆ ರಾಜ್ಯ ಘಟಕ ಬಂದಿರುವಂತದ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಸಂಜೆ ಯಡಿಯೂರಪ್ಪನವರು ದೆಹಲಿಗೆ ತೆರಳುತ್ತಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡುವಂತದ್ದು, ಜೊತೆಗೆ ಅಮಿತ್ ಶಾ ಅವರಿಗೂ ಕೂಡ ತಾವು ಮಾಡಿರ್ತಕ್ಕಂಥ ಲಿಸ್ಟ್ ಅನ್ನು ಅವರಿಗೆ ತಲುಪಿಸ್ತಾರೆ. ಆನಂತರ ಏನು ಅಮಿತ್ ಶಾ ಅವರು ಹಾಗೇನೆ ಉಳಿದಂತ ಹೈಕಮಾಂಡ್ ನಾಯಕರ ಜೊತೆ ಕೂತು ಚರ್ಚೆಯನ್ನು ಮಾಡಿ ಯಾರು ಗೆಲ್ಲುವಂತಹ ಅಭ್ಯರ್ಥಿ ಅನ್ನುವಂಥದ್ದನ್ನ ಸೂಕ್ತ ನಿರ್ಧಾರವನ್ನು ಮಾಡಿ ಆ ನಂತರ ನಾಳೆ ಬೆಳಗ್ಗೆ ನಡೆಯುವಂತಹ ಪಾರ್ಲಿಮೆಂಟರಿ ಬೋರ್ಡ್ ಕಮಿಟಿಯಲ್ಲಿ ಯಾರ್ಯಾರು ಅಭ್ಯರ್ಥಿಗಳಾಗಬೇಕು ಅನ್ನುವಂಥದ್ದು ಚರ್ಚೆ ಆಗುತ್ತೆ. ಅಂತಿಮವಾಗಿ ಆ ಬಳಿಕ ಬಿಜೆಪಿಯ ಅಧಿಕೃತ ಪಟ್ಟಿ ಹೊರಬೀಳಲಿದೆ. ರಮೇಶ್ ಹಿರೇಜಂಬೂರು, ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತ ಕೆಲವು ಕ್ಷೇತ್ರಗಳನ್ನ ಮೇನ್ ಆಗಿ ನೋಡ್ತಾ ಇದ್ರೆ ಅದು ಮಂಡ್ಯ ಕ್ಷೇತ್ರ. ಡಾಕ್ಟರ್ ಸಿದ್ದರಾಮಯ್ಯನವರ ಹೆಸರಿದೆ.
ಅಥವಾ ಸುಮಲತಾ ಅವರಿಗೆ ಬೆಂಬಲನ ಅನ್ನುವ ಪ್ರಶ್ನೆ. ಇನ್ನೊಂದ್ ಕಡೆ ಬೆಂಗಳೂರು ಉತ್ತರ ಡಿ.ವಿ. ಸದಾನಂದ ಗೌಡ ಅಥವಾ ಎಚ್.ಎಂ. ಚಂದ್ರಶೇಖರ್ ಹಾಲಿ ಸಂಸದರಲ್ಲಿ ಇವರೊಬ್ಬರಿಗೆ ಮಾತ್ರ ಟಿಕೆಟ್ ಪಕ್ಕ ಆಗಿಲ್ಲ, ಯಾಕೆ ಅನ್ನೋದು. ಹಾಗೆ ಎ ಮಂಜು ಅವರು ಈಗ ಆಲ್ರೆಡಿ ಇನ್ನೂ ಸೇರ್ಕೊಂಡೇ ಇಲ್ಲ, ಗುಡ್ ಬೈ ಅನ್ನ ಹೇಳಿಲ್ಲ, ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಸೊ ಇದು ಘೋಷಣೆ ಅಲ್ಲ ಪೃಥ್ವಿರಾಜ್, ಆದರೆ ಇದು ಹೈಕಮಾಂಡ್ಗೆ ತಿಳಿಸಲಿಕ್ಕೆ ಬೇಕಾದಂತ ಒಂದು ಪಟ್ಟಿ ಅಷ್ಟೇ ಸಿದ್ಧಪಡಿಸಿರುವಂತದ್ದು. ಸೊ ಇಲ್ಲಿ ರಾಜ್ಯ ಘಟಕ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿ ಅದನ್ನ ಹೈಕಮಾಂಡ್ಗೆ ಕೊಡುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯ ಅಭ್ಯರ್ಥಿಗಳು ಗೆಲ್ಲಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿರುವಂತದ್ದು. ಸೊ ಆ ಪಟ್ಟಿಯನ್ನ ಹೈಕಮಾಂಡ್ ನಾಯಕರ ಬಳಿ ತಲುಪಿಸಿದ ನಂತರ ಅಂತಿಮವಾಗಿ ಹೈಕಮಾಂಡ್ ನಾಯಕರೇ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ. ಬೆಂಗಳೂರು ಉತ್ತರ ಹಾಸನದಲ್ಲಿ ಏನು ನಿರ್ಧಾರ ಮಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರು ಈಗಾಗಲೇ ಸುಮಲತಾ ಅವರು ಬಿಜೆಪಿಗೆ ಬಂದ್ರೆ ಓಕೆ, ಆದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರೆ ಅವರಿಗೆ ಘೋಷಣೆ ಮಾಡಬೇಕಾ ಬಿಡಬೇಕಾ ಅನ್ನುವಂಥದ್ದನ್ನ ಹೈಕಮಾಂಡೇ ನಿರ್ಧಾರ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ಕೂಡ ಆ ನಿರ್ಧಾರವನ್ನು ಬಿಟ್ಟಿರುವಂತದ್ದು. ಯಾಕೆಂದ್ರೆ ರಾಜ್ಯ ಘಟಕ ಅದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಸಂಸತ್ ಚುನಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಅಂತಿಮ ನಿರ್ಧಾರ ಹೈಕಮಾಂಡ್ ಅದೇ. ಹೈಕಮಾಂಡ್ ಸೂಚನೆ ಏನು ನೀಡುತ್ತೋ ಅದನ್ನ ಪರಿಪಾಲನೆ ಮಾಡುವಂತದ್ದು ರಾಜ್ಯ ಘಟಕದ ಜವಾಬ್ದಾರಿ. ಆ ಕಾರಣಕ್ಕಾಗಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಚಂಬೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.